ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಟ ಡಾಲಿ ಧನಂಜಯ್ ಹಾಗೆ ಧನ್ಯತರ್ ಅವರ ವಿವಾಹ ಸಂಭ್ರಮ ಮನೆ ಮಾಡಿದೆ. ಇನ್ನು ಬಂದಂತಹ ಗಣ್ಯರಿಗೆ, ಜನರಿಗೆ, ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಕುರಿತು ಕ್ಯಾಟರಿಂಗ್ ಜಗದೀಶ್ ಅವರು ಇದ್ದಾರೆ, ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಸರಿ, ಇವತ್ತು ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ? ಮೆನು ಏನಿದೆ ಸರ್? ಸರ್, ಇವತ್ತು ಒಂದು 5,000 ಜನಕ್ಕೆ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ. ಮಧ್ಯಾಹ್ನ ಊಟಕ್ಕೆ ಒಂದು 10,000 ರಿಂದ 15,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ ಸರ್. ಏನೇನಿದೆ ಸರ್ ಮೆನು? ಯಾವ ರೀತಿ ಇದೆ ಸರ್? ಬೆಳಿಗ್ಗೆ ಟಿಫನ್ಗೆ ಕೇಸರಿ ಬಾತು, ಇಡ್ಲಿ, ಸಾಂಬಾರು, ಉದ್ದಿನೊಡೆ, ಖಾರ ಪೊಂಗಲ್, ಖಾರ ಬಾತು ಮತ್ತು ಹುಳಿಗೊಜ್ಜು, ಟೀ, ಕಾಫಿ. ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ ಸರ್? ಸರ್, ಒಂದು 15,000 ಜನ ಇರ್ಬೋದು ಸರ್. ಇವ್ರು ಯಾಕಂದ್ರೆ ನೈಟ್ ರಿಸೆಪ್ಷನ್ ಆಗಿರೋದ್ರಿಂದ ಒಂದು 15,000 ಬರ್ತಾರೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಒಂದು 10 ರಿಂದ 15,000 ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ತಿಂಡಿ 5,000 ಜನ ಅಂತ ಹೇಳ್ತಾ ಇದ್ದೀರಿ, ಮಧ್ಯಾಹ್ನ ಊಟಕ್ಕೆ 10,000 ಜನಕ್ಕೆ ಹೆಚ್ಚು ಜನರಿಗೆ ಮಾಡ್ತಾ ಇದ್ದೀರಿ. ಆ ಒಂದು ಮೆನು ಏನಿದೆ ಸರ್? ಮಧ್ಯಾಹ್ನ ಊಟಕ್ಕೆ ಒಂದು ಸ್ಟಾರ್ಟರ್ ಸೈಡ್ಸ್ ಒಂದು 3 ಥರ ಇದೆ ಪಲ್ಯಗಳು, ಮತ್ತು ಒಂದು ವೆಜ್ ಬೋಂಡ, ಮತ್ತು ಪೇಣಿ ಮತ್ತು ಚಿರೋಟಿ. ಇದು ಚಿರೋಟಿ ಮತ್ತು ಲಾಡು ಊಟ ಇದೆ. ಅಕ್ಕಿ ರೊಟ್ಟಿ, ಬದನೆಕಾಯಿ ಎಣ್ಣೆಗಾಯಿ, ವೆಜ್ ಪಲಾವ್, ರಾಯ್ತ, ಅನ್ನ, ಸಾಂಬಾರು, ತಿಳಿಸಾರು, ಮೊಸರು ಹಪ್ಪಳ, ಈ ಥರ ವ್ಯವಸ್ಥೆ ಇದೆ ಸರ್. ನಿನ್ನೆ ಅರ್ಥಕ್ಷತೆ ಕಾರ್ಯಕ್ರಮ ನಡೀತು. ಅರ್ಥಕ್ಷತೆಗೆ ಬಹಳಷ್ಟು ಜನರು ಸೇರಿದ್ರು, ಅಂದ್ರೆ ನಿರೀಕ್ಷೆಗೂ ಮೀರಿದಂತ ಜನ. ಎಷ್ಟು ಜನ ಒಂದು ಊಟವನ್ನ ಸವಿದ್ರು ಸರ್ ನಿನ್ನೆ? ಮಾಹಿತಿ ಸರ್, ನನಗೆ ನಿನ್ನೆ ನೋಡಿ ತುಂಬ ಖುಷಿ ಆಯ್ತು ಸರ್. ಏನು ಅಂದರೆ, ಇವತ್ತು ಒಂದು ತನ್ನದಕ್ಕೂ ತುಂಬ ಕಷ್ಟ ಇದೆ ಸರ್. ಒಂದು ರೈತನ ಹಿಂದೆ ಇವತ್ತು ನಾವಂತೂ ತನ್ನ ಅಡುಗೆ ಮಾಡ್ತಾ ಇದ್ದೀವಿ ಅಂದರೆ ರೈತರೇ ಕಾರಣ. ಅವರು ಬೆಳೆದಂಥ ಅಕ್ಕಿ ಪ್ರತಿಯೊಂದನ್ನು ಅವರು ಎಷ್ಟು ಶ್ರಮ ಇದೆ ಅಂತ ನೋಡಿದ್ರೆ ನಿನ್ನೆ ಆ ಒಂದು ಬೆಲೆ ಸಿಕ್ತು ಸರ್ ನಮಗೆ. ಯಾಕಂದರೆ ಅಡುಗೆ ಮಾಡೋದೇ ಮುಖ್ಯ ಅಲ್ಲ ನಮಗೆ, ಅದನ್ನು ಜನ ಎಲ್ಲರಿಗೂ ಕೂಡ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು, ಅದು ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ನನಗೆ ಖುಷಿಯಾಗಿರೋದು ಏನು ಅಂದರೆ ಸರ್, ನಮಗೆ ಎಲ್ಲ ಪ್ರತಿ ಒಂದು ಊಟನೂ ಸರ್ ಪೂರ್ತಿ ನಮಗೆ ಯಾವುದೇ ಥರ ಅಡುಗೆ ಉಳಿದಿಲ್ಲ, ಎಲ್ಲ ಪೂರ್ತಿ ಖಾಲಿಯಾಗಿದೆ ಸರ್. ನಮಗೆ ರಾತ್ರಿ ಒಂದು 35,000 ಜನ ಅಡುಗೆ ನಮಗೆ ಊಟದ ವ್ಯವಸ್ಥೆ ರಾತ್ರಿ ಆಗಿದೆ. ರಾತ್ರಿ 1:30 ರಾತ್ರಿವರೆಗೂ ಊಟ ಬಡಿಸ್ತಿದ್ವಿ ಸರ್. ನಿರೀಕ್ಷೆ ಐತಾ ಸರ್ ರಾತ್ರಿ ಅಷ್ಟೊಂದು ಜನ ಸೇರ್ತಾರೆ ಅಂತ? ಸರ್, ಒಂದು 25 ರಿಂದ 30 ಅಂತ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದು, ಒಂದು 5,000 ನಿರೀಕ್ಷೆ ದಾಟಿದೆ ಸರ್. ಸರ್, ಇವತ್ತು ಕೂಡ ಬಹಳಷ್ಟು, ಅಂದ್ರೆ ಭಾನುವಾರ ಆಗಿದೆ, ಬಹಳಷ್ಟು ಅಭಿಮಾನಿಗಳು ಬರುವಂತ ಸಾಧ್ಯತೆ ಇದೆ ಸರ್ ಹೆಚ್ಚಿನಾಗಿ. ಇವಾಗ ಆ ಒಂದು ನಿರೀಕ್ಷೆ ಏನಾದ್ರು ಮತ್ತಷ್ಟು ಜಾಸ್ತಿ ಆದ್ರೆ, ಫ್ಯಾನ್ಸ್ಗಳು ಬರುವಂತದ್ದು ಜಾಸ್ತಿ ಆದ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲರೂ ತಯಾರಿ ಮಾಡ್ಕೊಳ್ಳೋ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್. ಮಾಡೋಣ ಸರ್. ಇನ್ನು ಯಾಕಂದ್ರೆ ಬಂದವ್ರಿಗೆ ನಾವು ಊಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪರಿಸ್ಥಿತಿ ಅಟ್ಲೀಸ್ಟ್ ಆ ಥರ ಆದಾಗ ಏನೋ ಒಂದು ಸ್ವೀಟು, ಒಂದು ಪಲಾವ್, ರಾಯ್ತ, ಅನ್ನ, ಸಾಂಬಾರು, ಮೊಸರು, ಈ ಥರ ಏನಾಗುತ್ತೆ ಒಂದು ವ್ಯವಸ್ಥೆ ಮಾಡಿ ಯಾರಿಗೂ ಕೂಡ ಒಂದು ಇಂಥ ಈ ಫಂಕ್ಷನ್ಗೆ ಹೋಗಿ ನಮಗೆ ಊಟ ಖಾಲಿ ಆಯ್ತು ಹೀಗಾಯ್ತು ಅದು ಯಾವುದೇ ರೀತಿ ಎಕ್ಸ್ಪೆಕ್ಟ್ ಇಟ್ಕೊಳ್ಳದೆ ವ್ಯವಸ್ಥೆ ಮಾಡ್ತೀವಿ ಸರ್. ಎಷ್ಟು ಜನ ಬಾಣಸಿಗರು ಅಡಿಗೆ ತಯಾರಿ, ಆಹಾರ ತಯಾರಿಯಲ್ಲಿ ತೊಡಗಿದ್ದಾರೆ ಸರ್? ಇವತ್ತಿಗೆ ಒಂದು 200 ಜನ ಊಟಕ್ಕೆ ಸರ್ವಿಸ್ ಹುಡುಗರಿದ್ದಾರೆ. ಅಡಿಗೆಯವರೆಲ್ಲ ಈ ನೆನ್ನೆ ಏನಿದ್ರು 170 ಜನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಕ್ಯಾಟರಿಂಗ್ ಜಗದೀಶ್ ಅವರ ಮಾತಾಗಿರುವಂಥದ್ದು. ಅಂದ್ರೆ ನಿನ್ನೆ ನಿರೀಕ್ಷೆಗೂ ಮೀರಿ ಫ್ಯಾನ್ಸ್ಗಳು ಮತ್ತೆ ಗಣ್ಯರು ಎಲ್ಲರೂ ಕೂಡ ಬಂದಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಆ ಒಂದು ಸಂಖ್ಯೆ ಜಾಸ್ತಿ ಆಗ್ಬೋದು. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅಂದ್ರೆ ಯಾರಿಗೂ ಕೂಡ ಊಟ ಇಲ್ಲ ಅಂತ ಹೇಳಲ್ಲ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ, ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದೀವಿ ಎಂಬ ಮಾತುಗಳನ್ನ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು.